ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಿದ ಸಹಾಯ ಎಂದು ವ್ಯರ್ಥವಾಗುವುದಿಲ್ಲ. ಒಂದು ಚಿಕ್ಕ ಹಳ್ಳಿಯಲ್ಲಿ ರಮೇಶ್ ಎಂಬ ಬಡ ರೈತ ಇದ್ದ. ಅವನ ಬಳಿ ಹೆಚ್ಚು ಜಮೀನು ಇರಲಿಲ್ಲ, ಹಣ ಆಸ್ತಿ ಕೂಡ ಇರಲಿಲ್ಲ. ಆದರೂ ಅವನ ಹೃದಯ ತುಂಬ ದೊಡ್ಡದು. ಯಾರಾದರೂ ಸಹಾಯ ಕೇಳಿದರೆ ಇಲ್ಲ ಅನ್ನೋದು ಅವನಿಗೆ ಗೊತ್ತೇ ಇರಲಿಲ್ಲ. ಒಂದು ದಿನ ಭಾರಿ ಮಳೆ ಸುರಿಯಿತು. ಹಳ್ಳಿಯ ರಸ್ತೆಯೆಲ್ಲವೂ ಕೆಸರಿನಿಂದ ತುಂಬಿ ಹೋದವು. ಆ ದಿನ ರಮೇಶ್ ತನ್ನ ಹೊಲಕ್ಕೆ ಹೋಗುತ್ತಿದ್ದಾಗ ರಸ್ತೆ ಪಕ್ಕದಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಬಿದ್ದು ಕಷ್ಟಪಡುತ್ತಿರುವುದನ್ನು ನೋಡಿದನು. ಅವನು ತಕ್ಷಣ ಅವರ ಹತ್ತಿರ ಹೋಗಿ, ತಾತ, ಏನಾಯಿತು ಎಂದು ಕೇಳಿದ. ಆ ವೃದ್ಧನು ನೋವಿನಿಂದ, ಕಾಲು ಜಾರಿ ಬಿದ್ದು ಬಿಟ್ಟೆ ಮಗ, ಎದ್ದು ನಿಲ್ಲಲು ಆಗುತ್ತಿಲ್ಲ ಎಂದರು. ರಮೇಶ್ ಆಲೋಚನೆ ಮಾಡದೆ ತಕ್ಷಣ ಅವರನ್ನು ಎತ್ತಿ ಹತ್ತಿರದ ಮನೆಗೆ ಕರೆದೊಯ್ದ. ಅವರ ಕಾಲಿಗೆ ಔಷಧಿ ಹಚ್ಚಿ ನೀರು ಕೊಟ್ಟ. ನಂತರ ತನ್ನ ಕೆಲಸ ಬಿಟ್ಟು ಅವರನ್ನು ಮನೆಗೆ ತಲುಪಿಸಿದ. ವೃದ್ಧನು ಧನ್ಯವಾದ ಹೇಳುತ್ತಾ, ನಿನ್ನ ಒಳ್ಳೆತನ ನಿನಗೆ ಒಳ್ಳೆಯದೇ ತಂದು ಕೊಡುತ್ತದೆ ಎಂದು ಆಶೀರ್ವಾದ ಮಾಡಿದರು. ರಮೇಶ್ ನಗುತ್ತಾ ಮನೆ ಕಡೆಗೆ ಹೋದನು. ಸಮಯ ಕಳೆದಿತ್ತು. ಕೆಲವು ತಿಂಗಳುಗಳ ನಂತರ ರಮೇಶ್ಗೆ ಭಾರಿ ಸಮಸ್ಯೆ ಎದುರಾಯಿತು. ಅವನ ಬೆಳೆ ಸಂಪೂರ್ಣ ನಾಶವಾಗಿತ್ತು. ಸಾಲ ತೀರಿಸಲು ಹಣ ಅವನ ಹತ್ತಿರ ಇರಲಿಲ್ಲ. ಅವನು ತುಂಬ ನಿರಾಶನಾಗಿದ್ದ. ಏನು ಮಾಡಬೇಕು ಅಂತ ಅವನಿಗೆ ತಿಳಿಯಲಿಲ್ಲ. ಒಂದು ದಿನ ಬ್ಯಾಂಕ್ನಿಂದ ನೋಟಿಸ್ ಬಂತು. ಸಾಲ ತೀರಿಸದೇ ಇದ್ದರೆ ಜಮೀನನ್ನು ವಶಪಡಿಸಿಕೊಳ್ಳಲಾಗುತ್ತದೆ ಅಂತ ತಿಳಿಸಿದ್ದರು. ಅವನು ಮನಸ್ಸಿನಲ್ಲಿ ಇನ್ನು ಏನು ಮಾಡೋದು ಎಂದು ಕಣ್ಣೀರು ಹಾಕಿದ. ಅದೇ ದಿನ ಸಂಜೆ ಒಬ್ಬ ಕಾರು ಅವನ ಮನೆಯ ಮುಂದೆ ಬಂದು ನಿಂತಿತು. ಅದರಿಂದ ಒಬ್ಬ ಗೌರವಾನ್ವಿತ ವ್ಯಕ್ತಿ ಕೆಳಗಡೆ ಇಳಿದರು. ಅವನು ರಮೇಶ್ನನ್ನು ನೋಡಿ ನಗುಮುಗದಿ, ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆ ಎಂದರು. ಅವರ ಮಾತು ಕೇಳಿ ರಮೇಶನಿಗೆ ಆಶ್ಚರ್ಯದ ಜೊತೆಗೆ ಗಾಬರಿಯಾಯಿತು. ನಾನು ನಿಮ್ಮನ್ನು ಗುರುತಿಸಿಲ್ಲ, ಯಾರು ನೀವು ಎಂದನು. ಆ ವ್ಯಕ್ತಿ ನಗುತ್ತಾ ಹೇಳಿದ, ನಾನು ಅದೇ ವೃದ್ಧ, ನೀನು ಮಳೆಯಲ್ಲಿ ನನಗೆ ಸಹಾಯ ಮಾಡಿದ್ದೆಯಲ್ಲ ಎಂದರು. ಆಗ ಸ್ವಲ್ಪ ನೆನಪಿಸಿಕೊಂಡವನಿಗೆ ಆ ವೃದ್ಧ ಯಾರು ಅನ್ನೋದು ತಿಳಿಯಿತು. ಸತ್ಯ ಹೊರಗೆ ಬಂದಿತ್ತು. ಅವನು ಮುಂದುವರಿಸಿದ, ನಾನು ದೊಡ್ಡ ಉದ್ಯಮಿ. ಆ ದಿನ ನನ್ನ ಜೊತೆ ಯಾರೂ ಕೂಡ ಬಂದಿರಲಿಲ್ಲ. ನೀನು ಸ್ವಾರ್ಥವಿಲ್ಲದೆ ನನಗೆ ಸಹಾಯ ಮಾಡಿದೆ. ಅದನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಅಂತ ಹೇಳಿದರು ಆ ವೃದ್ಧ. ಅವರು ರಮೇಶ್ ಕೈಗೆ ಒಂದು ಫೈಲ್ ಕೊಟ್ಟು, ನಿನ್ನ ಸಾಲ ನಾನು ತೀರಿಸಿದ್ದೇನೆ, ಜೊತೆಗೆ ನಿನ್ನ ಕೃಷಿಗೆ ಸಹಾಯವಾಗಲು ಸ್ವಲ್ಪ ಹಣ ಕೂಡ ಕೊಟ್ಟಿದ್ದೇನೆ ಎಂದರು. ರಮೇಶ್ ಕಣ್ಣೀರು ಹಾಕುತ್ತಾ, ನಾನು ಸಹಾಯ ಮಾಡಿದಾಗ ಯಾವುದಕ್ಕೂ ನಿರೀಕ್ಷೆ ಮಾಡಿರಲಿಲ್ಲ ಎಂದನು. ವೃದ್ಧನು ಹೇಳಿದ,
ಅದೇ ನಿಜವಾದ ಒಳ್ಳೆಯತನ. ಸಮಯಕ್ಕೆ ಕೊಟ್ಟ ಸಹಾಯ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಎಂದರು. ಕಥೆಯ ನೀತಿ: ಸ್ವಾರ್ಥವಿಲ್ಲದೆ ಸಮಯಕ್ಕೆ ಮಾಡಿದ ಸಹಾಯ ಜೀವನದಲ್ಲಿ ದೊಡ್ಡ ಆಶೀರ್ವಾದವಾಗಿ ಮರಳಿ ಬರುತ್ತದೆ. ಕಥೆಯನ್ನು ಕೇಳಿದ ನಂತರ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಧನ್ಯವಾದಗಳು.